ಪ್ರಗತಿಪರ ಸಂಘಟನೆಯ ಎಲ್ಲ ಮುಖಂಡರುಗಳು, ನಾಗರಿಕ ಸಂಘಟನೆಗಳ ಮುಖಂಡರುಗಳು ಎಲ್ಲ ಸೇರಿ ನಾವೊಂದು ಮನವಿಯನ್ನು ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಏನು ಮನವಿ ಅಂತಂದರೆ, ಯಾವುದೇ ರೀತಿಯ ಪ್ರಚೋದನೆ ಮಾಡುವಂಥವರು ಯಾರೇ ಆಗಿರಲಿ ಅವ್ರನ್ನ ಕ್ರಮ ತಗೊಂಡು ತುಮಕೂರು ನಗರದ ಶಾಂತಿ ಸಾಮರಸ್ಯವನ್ನು ಕಾಪಾಡಿ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಜನಗಳಿಗೆ ಒಂದು ಮನವಿ ಮಾಡೋದೇನಂತಂದರೆ, ಯಾರು ಏನೇ ಪ್ರಚೋದನೆ ಮಾಡಿದ್ರು ಪ್ರಚೋದನೆಗೊಳಗಾಗದೆ ಶಾಂತಿ ಸಾಮರಸ್ಯವನ್ನು ಕಾಪಾಡ್ಕೊಂಡು ಜನ ಹೆಂಗೆ ಶಾಂತಿಯ ತೋಟ ಆಗಿದೆ ತುಮಕೂರು ಅದೇ ರೀತಿ ಇರಲಿ ಅಂತೇಳಿ ನಮ್ಮ ವಿನಂತಿ. ಕೋಮು ಭಾವನೆಗಳು ಕೆರಳಿಸೋ ಅಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಯಾವುದಕ್ಕೆ ಒಂದು ಅವಕಾಶನ ಕೊಡಬಾರ್ದು ಅನ್ನೋದು ಒಂದು. ಯಾವುದೇ ಧಾರ್ಮಿಕ ಕಾರ್ಯಗಳು ಜನರ ನೆಮ್ಮದಿಯನ್ನು ತರಲಿಕ್ಕಿರಬೇಕೇ ಹೊರತು ದ್ವೇಷ ತರಲಿಕ್ಕಾಗಲಿ ಅಥವಾ ವಿನಾಶಕ್ಕಾಗಲಿ ಆಗಬಾರ್ದು. ದೇಶದ ಅಭಿವೃದ್ಧಿ ಅನ್ನೋದು ಜನರ ಒಗ್ಗೂಡುವಿಕೆಯಿಂದ ಮಾತ್ರ ಸಾಧ್ಯ. ಎಲ್ಲರೂ ಅವರವರ ಧರ್ಮನ ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶಗಳಿರಬೇಕು. ಯಾರನ್ನೇ ಆಗಲಿ ದ್ವೇಷದಿಂದ ನೋಡಿದಲೇ ನಮ್ಮ ಏನು ಬಸವಣ್ಣ ಹೇಳಿದಂಥ ಕಾಯಕವೇ ಕೈಲಾಸದ ದೇವ್ರನ್ನ ಕಾಣ್ತಾ, ಮತ್ತು ಏನು ಕುವೆಂಪು ಅವರು ಹೇಳಿದಂಥ ವಿಶ್ವಮಾನವ ಸಂದೇಶದ ಹಾದಿನಲ್ಲಿ ನಾವೆಲ್ಲ ಮುನ್ನಡೆಯುವಂಥ ತುಮಕೂರಿನ ಅಭಿವೃದ್ಧಿ, ಅದು ಮಠದ ತ್ರಿವಿಧ ದಾಸೋಹ ಇರ್ಬೋದು, ಯಡಿಯೂರಿನ ಅನ್ನದಾನ ಇರ್ಬೋದು, ಮತ್ತು ತಾತಯ್ಯನ ಗೋರಿ ಇರ್ಬೋದು, ಸಿರಾ ತಾಲ್ಲೂಕಿನ ಏನು ಹಿಂದೂ ಮುಸ್ಲಿಮನ ಭಾವೈಕ್ಯತೆಯ ಸಂದೇಶವನ್ನು ನಾವೆಲ್ಲ ಒತ್ತು ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಯಾವುದೇ ಒಂದು ಅಹಿತಕರ ಘಟನೆಗೆ ಅವಕಾಶ ಕೊಡದಲ್ಲೇ ಜನರ ನೆಮ್ಮದಿಯ ತಾಣನ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಎಲ್ಲ ಜನರಲ್ಲೂ ವಿನಂತಿನ ಮಾಡ್ತಾ ಇದೆ. ಏನು ನಮ್ಮ ತುಮಕೂರು ಜಿಲ್ಲೆ ಕಲ್ಪತರುನಾಡು, ಶಾಂತಿಯ ನಾಡು. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪ್ರಗತಿಪರ ಮುಖಂಡರು ಅದನ್ನು ಕಾಪಾಡಲಿಕ್ಕೆ ಅವರು ಸಮಯ ಕೊಟ್ಟು ನಮ್ಮ SP ಸಾಹೇಬ್ರ ಬಂದು ಇಲ್ಲಿ ನಡೆದಂತಹ ಏನು 2 ಘಟನೆ ಅಲ್ಲಿ ಈದ್ ಮಿಲಾದ್ ಹಬ್ಬದ ದಿನ ಒಂದು ಪ್ರಚೋದನಕಾರಿ ಕೆಲಸ ಮಾಡಿ ಒಂದು ಘಟನೆ ಸೃಷ್ಟಿಸುವ ಕೆಲಸ ಮಾಡಿದ್ರು. ಅದಕ್ಕೆ ಪೊಲೀಸ್ ಇಲಾಖೆ ತಡೆದಿದೆ, ಅದಕ್ಕೆ ಅಭಿನಂದನೆ ಹೇಳ್ತೇವೆ. ಇದೇ ರೀತಿ ನಮ್ಮ ಪ್ರಗತಿಪರ ಸಂಘಟನೆ ದಲಿತ ಮುಖಂಡರಿಗೆ, ಸಂಘಟನೆ ಮುಖಂಡರು ಎಲ್ಲರಿಗೂ ತುಮಕೂರು ನಗರದಲ್ಲಿ ಶಾಂತಿ ಕಾಪಾಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ, ಈ ಪೊಲೀಸ್ ಇಲಾಖೆಗೆ ಮನವಿ ಮಾಡಿ ಎಚ್ಚೆತ್ತು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾವು ತುಂಬ ಹೃದಯದಿಂದ ಅಭಿನಂದನೆ ಹೇಳ್ತೇವೆ. ತುಮಕೂರು ಕಾರಿಯಾದಂಥ ಮಾತುಗಳನ್ನು ಆಡಬಾರ್ದು. ಶಾಂತಿ ಸೌಹಾರ್ದತೆ ಇವುಗಳನ್ನು ರೂಪಿಸುವಂಥ ಒಂದು ಕೆಲಸ ಹೆಚ್ಚು ಆದರೆ ಈ ಥರದ ಘಟನೆಗಳು ನಡೆಯಲ್ಲ ಅಂತ ಹೇಳ್ತಾ, ಸ್ನೇಹ ಸೌಹಾರ್ದತೆ ಅನ್ನೋದು ಭಾಳ ಮುಖ್ಯ. ಮತ್ತು ದ್ವೇಷದ ಇವುಗಳನ್ನು ಬಿತ್ತಬಾರ್ದು. ಆಮೇಲೆ ಎಲ್ಲ ಧರ್ಮದವ್ರಿಗೂ ಪೂರ್ಣ ಸ್ವಾತಂತ್ರ್ಯ ಇರಬೇಕು. ಎಲ್ಲ ಧರ್ಮೀಯರಿಗೂ ಕೂಡ ಅವರು ಧಾರ್ಮಿಕ ಆಚರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಪೂರ್ಣ ಸ್ವಾತಂತ್ರ್ಯ ಇರಬೇಕು. ಆದರೆ ಅದು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುವಂಥ ಕೆಲಸ ಆಗ್ತದೆ. ಆ ಥರದ ಈ ಸೌಹಾರ್ದತೆ, ಸಹಬಾಳ್ವೆ, ಮಾನವತ್ವವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಆಗಬೇಕಾಗಿದೆ. ಏನು 21ನೇ ತಾರೀಕು ಗಣೇಶನ ವಿಸರ್ಜನೆ ಏನಿದೆ, ಈ ಹಬ್ಬವನ್ನು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಜಾತಿ ಜನಾಂಗದವರು ಒಟ್ಟಿಗೆ ಸೇರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಹೊರಗಿನಿಂದ ಯಾರಾದರೂ ಬಂದು ಅಥವಾ ಒಳಗಿನ ಇರತಕ್ಕಂಥವ್ರು ಪ್ರಚೋದನೆ ಮಾಡಿದರೆ ಕೋಮು ಗಲಭೆಯನ್ನು ಸೃಷ್ಟಿಸ್ತಕ್ಕಂಥ ಘಟನೆಯನ್ನು ಸೃಷ್ಟಿ ಮಾಡಿದೆ. ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನಾರು ಮಾಡಿದರೆ ಪೊಲೀಸ್ ಇಲಾಖೆಯವರು ಯಾವುದು ನೋಡ್ದಂಗೆ ಕಟ್ಟುನಿಟ್ಟಾಗಿ ಕ್ರಮ ತಗೊಂಥ ಕೆಲಸ ತಗೊಬೇಕು. ಆಮೇಲೆ ಇನ್ನೂ ಮುಖ್ಯವಾಗಿ ಕೆಲವರು ಉದ್ದೇಶಪೂರ್ವಕವಾಗಿ ಆ ಗಣೇಶ ಮೆರವಣಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಗಲಭೆ ಎಬ್ಬಿಸ್ತಕ್ಕಂಥ ಕೆಲಸವನ್ನು ಹಿಂದಿನಿಂದ ಮಾಡ್ಕೊಂಬಂದವ್ರೆ. ಈ ಸರಿ ಆಗಬಾರ್ದು. ಅಂಥ ವೇಳೆ ಏನಾರು ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ರೌಡಿ ಸೀಟನ್ನು ಹಾಕ್ಬೇಕು, ಕೂಡಲೇ ಒದ್ದು ಒಳಗೆ ಹಾಕಬೇಕು. ಆಮೇಲೆ 2 ಘಟನೆ ನಡೆದವು ತುಮಕೂರು ನಗರದಲ್ಲಿ. ಏನು ಪ್ರಜಾಪ್ರಭುತ್ವ ದಿನದಲ್ಲಿ ಸಣ್ಣದಾಗಿ ಒಂದು ಮೈಕ್ ಹಾಕೋದ್ರ ಮೂಲಕ ಪ್ರಚೋದನೆ ಮಾಡಿದರು. ಮತ್ತು ಇನ್ನೊಂದೇನಂತಂದರೆ ಈದ್ ಮಿಲಾದ್ ಶಾಂತಿ ಏನು ಮೆರವಣಿಗೆ ನಡೀತಕ್ಕಂಥ ಸಂದರ್ಭದಲ್ಲೂ ಒಂದು ಸಣ್ಣದಾಗಿ ಒಂದು ಘಟನೆ ನಡೆದಿದೆ. ಇದನ್ನು ಬದಿಗೊತ್ತೀಗ 2 ಜನಾಂಗದವ್ರೂ ಆ ರೀತಿ ಆಗಬಾರ್ದು. ಆ ರೀತಿ ಏನಾರು ಆದರೆ ಏನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು, ಯಾಕಂದರೆ ಈ ಜಿಲ್ಲೆಯಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು ಗೃಹ ಮಂತ್ರಿ ಆಗಿದ್ದಾರೆ.
KN ರಾಜಣ್ಣ ಅವರು ಜಿಲ್ಲಾ ಸಚಿವರಾಗಿದ್ದಾರೆ. ಇನ್ನು ಶಾಂತಿಯನ್ನು ಕಾಪಾಡ್ತಕ್ಕಂಥ ಜ್ಯೋತಿ ಗಣೇಶ್ ಅವರಿದ್ದಾರೆ. ಇದು ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಏನು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಇವರು ಸೋಮಣ್ಣ, ಎಲ್ಲರೂ ಒಟ್ಟಾಗಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಮನವಿ ಮಾಡ್ತಾ ಇದ್ದೀವಿ.